ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ರೆಸಿಪಿ ವಿಡಿಯೋ. ಏನಪ್ಪ ರೆಸಿಪಿ ಅಂತ ಅಂದರೆ ಒಳ್ಳೆ ನಾನ್ ವೆಜ್ ರೆಸಿಪಿ ವಿಡಿಯೋನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಸನ ಸೈಡಲ್ಲಿ ಆಲ್ಮೋಸ್ಟ್ ಇದೇ ಥರ ಮಾಡೋದು. ಬನ್ನಿ ಇವಾಗ ಹೇಗೆ ಮಾಡೋದು, ಏನೇನೆಲ್ಲ ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ 1 kg ಆಗೋಷ್ಟು ಮಟನ್ ಇದೆ. ಇದು ಕುರಿ ಮಟನ್ನು. ನಿಮ್ಮ ಒಂದು ಟೇಸ್ಟ್ ವೈಸ್ ನೀವು ಬೇರೆ ಮಟನ್ನ ತೊಗೊಂಡ್ರೆ ಕೂಡ ಒಳ್ಳೆಯದು. ಯಾವ್ದು ಇಷ್ಟನೋ ಅದನ್ನು ತೊಗೊಳ್ಳಿ. ಮಸಾಲೆಗೆ ಇವಾಗ ಏನೆಲ್ಲ ಬೇಕು ಅಂತ ಹೇಳಿ ನೋಡ್ಕೊಳ್ಳೋದಾಯಿತು ಅಂತಂದರೆ, ಇಲ್ಲಿ ನಾನು ಫಸ್ಟು ಈರುಳ್ಳಿನ 1.5 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 2.5 ಆಗೋಷ್ಟು ಚಿಕ್ಕ ಗೆಡ್ಡೆನ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದು ನಾಟಿ ಬೆಳ್ಳುಳ್ಳಿ, ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಹಾಗಾಗಿ ಕಡಿಮೆ ಅನಿಸ್ಬೋದು ನಿಮಗೆ. ಹಾಗೆ ಸ್ವಲ್ಪ ಶುಂಠಿ, ಒಂದು 2 ಇಂಚಷ್ಟು ಶುಂಠಿ, ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಹಾಗೆ ಒಂದು 3 ಮೆಣಸು, 2 ಲವಂಗ, ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನಿಮಗೆ ನಾನು 1 kgಗೆ ತೊಗೊಂಡಿದ್ದೀನಿ. ಇದನ್ನು ಕ್ವಾಂಟಿಟಿನ ಡಬಲ್ ಮಾಡಿಕೊಂಡ್ರೆ ನಿಮಗೆ ಕ್ವಾಂಟಿಟಿ ಮಟನ್ ಎಷ್ಟು ತೊಗೊಂಡಿರ್ತೀರ ಅದಕ್ಕೆ ಆಗ್ತಾ ಬರುತ್ತೆ. ಇಲ್ಲಿ ಮಟನ್ ಸಾಂಬಾರು ಪುಡಿ ಇದೆ, ಹಾಗೆ ಸ್ವಲ್ಪ ಅದಕ್ಕೆ 1 ಸ್ಪೂನು ಧನಿಯಾ ಪುಡಿನ ಹಾಕಿದ್ದೀನಿ. ಇಲ್ಲಿ ಕಾಯಿ ಮತ್ತು ಕಡಲೆನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನಾನು 3 ಪ್ಲೇಟಲ್ಲಿರುವಂತಹ ಮಸಾಲೆನ 3 ಸಪ್ರೇಟಾಗೇ ರುಬ್ಕೋಬೇಕು. ಹಾಗಾಗಿ ಸಪ್ರೇಟಾಗಿ ನಿಮಗೆ ತೋರಿಸಿದ್ದೀನಿ. ನಂತರ ಮಾಡೋದಕ್ಕೆ ಉಪ್ಪು ಎಣ್ಣೆ ಕಾಮನ್ನು. ಮೊದಲನೇ ಪ್ಲೇಟಲ್ಲಿ ತೋರಿಸಿದ್ದೀನಲ್ವ, ಅದನ್ನು ರುಬ್ಕೊಂಬಿಡೋಣ. ಇದು ಮೊದಲು ನಾವು ಒಗ್ಗರಣೆ ಹಾಕೋದಕ್ಕೆ ಬೇಕು. ಹಾಗಾಗಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗೋ ಥರ ನಾವು ರುಬ್ಬಿ ಇಟ್ಕೊಳ್ಳೋಣ. ನಿಮ್ಮ ಒಂದು ಸ್ಟೈಲಲ್ಲಿ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಹಾಕೋತೀವಿ ಅಂತ ಅಂದರೆ ಹಾಕಬಹುದು. ನಾರ್ಮಲಾಗಿ ಇದ್ದಷ್ಟನ್ನು ಹಾಕಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಇವಾಗ ಇಲ್ಲಿ ಒಂದು ತಪ್ಪಲೆನ ಇಟ್ಕೊಂಡಿದ್ದೀನಿ. ಅಂದರೆ ಮಟನ್ನು ಚಿಕನ್ ಥರ ತುಂಬ ಟೈಮ್ ತೊಗೊಳ್ಳೋದಿಲ್ಲ ಬೇಯೋದಕ್ಕೆ, ಹಾಗಾಗಿ ಈ ರೀತಿಯಾಗಿ ತಪ್ಪಲೆನ ತೊಗೊಂಡಿದ್ದೀನಿ. ಕುಕ್ಕರಲ್ಲೆಲ್ಲ ಕೂಗಿಸೋ ಅವಶ್ಯಕತೆ ಇಲ್ಲ, ಮತ್ತು ಬೇಯಿಸ್ತಾ ಎಲ್ಲ ಇದಾಗೋಗ್ಬಿಡುತ್ತೆ. ಹಾಗಾಗಿ ಇವಾಗ ತಪ್ಪಲೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮಟನ್ನ ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಎಣ್ಣೆ ಆಗಿಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಈಗ ನಾನು ರುಬ್ಕೊಂಡಿರೋಂತಹ ಒಂದು ಪೇಸ್ಟ್ ಏನಿದೆ ಅದರಲ್ಲಿ 1 ಸ್ಪೂನ್ ಆಗೋಷ್ಟು ಹಾಕಿ ಇದನ್ನು ಎಣ್ಣೆ ಚೆನ್ನಾಗಿ ಕಾದಿದೆ ಅಲ್ವಾ, ಅದರಲ್ಲಿ ಫ್ರೈ ಮಾಡ್ಕೋತೀನಿ. ಇದಕ್ಕೆ ನಾವು ಅರಿಶಿನ ಪುಡಿ, ಉಪ್ಪನ್ನು ನಾವು ಫಸ್ಟು ಮಟನ್ ಹಾಕ್ತೀವಲ್ವ ಆವಾಗಲೇ ಹಾಕ್ಕೋಬೇಕಾಗಿರುತ್ತೆ. ಹಾಗಾಗಿ ಇವಾಗ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾಯಿದೆ ನೋಡಿ. ಈ ರೀತಿಯಾಗಿ ಎಣ್ಣೆ ಬಿಡ್ತಾ ಇರಬೇಕು. ಫುಲ್ ಎಲ್ಲನೂ ಒಂದೇ ಸಲ ಹಾಕೋದಕ್ಕೆ ಹೋಗಬೇಡಿ. ಫಸ್ಟು ಈ ರೀತಿಯಾಗಿ 1 ಸ್ಪೂನ್ ಹಾಕಿ ನೀಟಾಗಿ ಎಣ್ಣೆ ಎಲ್ಲ ಕಾಯ್ದು ಈ ರೀತಿಯಾಗಿ ಮಸಾಲೆಯಿಂದ ಎಣ್ಣೆ ಬಿಡ್ತು ಅಂತ ಅಂದಾಗ ಮಟನ್ ಏನು ತೊಗೊಂಡಿದ್ದೀನಿ ನಾವು ಅದನ್ನು ಹಾಕ್ಕೋಬೇಕಾಗಿರುತ್ತೆ. ಕೆಲವೊಂದು ಮಟನ್ನ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಮೇಕೆದೇ ಬೇರೆ ಇರುತ್ತೆ, ಕುರಿದೇ ಬೇರೆ ಇರುತ್ತೆ. ನೋಡಿಕೊಂಡು ತೊಗೊಳ್ಳಿ. ಕೆಲವರಿಗೆ ಮಟನ್ ತಿಂದರೆ ಅಲರ್ಜಿ ಅಂತ ಹೇಳ್ತಾರೆ. ಅಂಥವರು ಟ್ಯಾಬ್ಲೆಟ್ಸ್ ಇರುತ್ತೆ, ಅಲರ್ಜಿ ಟ್ಯಾಬ್ಲೆಟ್, ಅದನ್ನು ತೊಗೊಂಡು ತಿನ್ನಿ. ಅವ್ರವ್ರ ಇಷ್ಟ. ಕೆಲವರಿಗೆ ಅಲರ್ಜಿ ಇದ್ರೂ ಕೂಡ ತಿಂತಾರೆ. ಇವಾಗ ಮೊದಲೆಲ್ಲ ನಮಗೂ ಕೂಡ ಆ ರೀತಿಯಾಗಿ ಆಗ್ತಿತ್ತು ಅಲರ್ಜಿ ಎಲ್ಲ. ನಾನು ಪ್ರೆಗ್ನೆಂಟ್ ಆದಮೇಲೆ ತಿನ್ನೋದಕ್ಕೆ ಶುರು ಮಾಡಿದೆ. ಆವಾಗಿಂದ ನನಗೇನು ಅಷ್ಟು ಆ ರೀತಿ ಎಲ್ಲ ಮೈಯೆಲ್ಲ ನವೆ ಬರೋದು ಅದೆಲ್ಲ ಏನೂ ಆಗೋದಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಇದರಲ್ಲಿ ಒಂದು 5 ರಿಂದ 10 ನಿಮಿಷ ಇದು ಚೆನ್ನಾಗಿ ಬೇಯ್ಕೋಬೇಕು. ನಂತರ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದೆ ಅಲ್ವಾ. ಇವಾಗ ನಾನು ತೊಗೊಂಡಿರುವಂತಹ ಮಸಾಲೆ ಏನಿದೆ ಅದೇ ಫಸ್ಟ್ ಹಾಕಿದ್ನಲ್ವ, ಅದನ್ನು ಫುಲ್ ಎಲ್ಲದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು 10 ನಿಮಿಷ ಬೇಯ್ಕೊಳ್ಳಿ. ಟೋಟಲಾಗಿ ನಾವು ಒಂದು 10 ನಿಮಿಷ ಈ ಗ್ರೀನ್ ಮಸಾಲೆ ಏನಿದೆ ಅದಕ್ಕೆ ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಸಾಕು, ಚೆನ್ನಾಗಾಗಿ ಬರುತ್ತೆ. ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ ಇರುತ್ತಲ್ವ ಮಟನ್ದು, ಅದೆಲ್ಲ ಹೋಗ್ಬಿಡುತ್ತೆ. ನೀವು ಬೇಕಿದ್ರೆ ಸ್ವಲ್ಪ ಪುದೀನ ಹಾಕೋಬಹುದು. ಪುದೀನ ನನಗೆ ಟೇಸ್ಟು ಮಟನಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ಇವಾಗ ಈ ರೀತಿಯಾಗಿ ನೀರು ಬಿಡ್ತಾ ಇದೆ ನೋಡಿ, ಅದೇ ರೀತಿಯಾಗಿರಬೇಕು. ಇವಾಗ ಮತ್ತೆ ರುಚಿಗೆ ಉಪ್ಪು ಎಷ್ಟು ಬೇಕೋ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿಕೊಂಡು. ಇವಾಗ ಉಪ್ಪು ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಉಪ್ಪು ಹಾಕೋದು ಏನು ಬೇಡ ಅನಿಸುತ್ತೆ, ಯಾಕಂದರೆ ಕಡಿಮೆ ಇತ್ತು ಅಂದರೆ ಹಾಕೋಬಹುದಷ್ಟೇ. ಇವಾಗ ಅಷ್ಟರಲ್ಲಿ ನಾನು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇತ್ತಲ್ವ ಅದನ್ನು ರುಬ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಮಟನ್ ಕೂಡ ಬೇಯ್ತಾ ಇರುತ್ತೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಹಾಕೋಬೇಕು. ಒಂದು 10 ನಿಮಿಷ ಆದಮೇಲೆ ಮಟನ್ನಿಗೆ ನಾವು ಇದನ್ನು ಖಾರನ ಹಾಕಬೇಕಾಗಿರುತ್ತೆ. ಮುಂಚೆನೇ ಹಾಕಿದ್ರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿರಲ್ಲ ಅಲ್ವಾ, ಚೆನ್ನಾಗಿ ಅನಿಸೋದಿಲ್ಲ. ಇದರಲ್ಲಿ ನಾವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೀರು ಹಾಕಿ ಅಲ್ಲ, ನೀರು ಬಿಟ್ಕೊಂಡಿರುತ್ತಲ್ವ ಅದರಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು, ಹಾಗೆ ಇವಾಗ ಒಗ್ಗರಣೆನಲ್ಲೇ ಪೀಸ್ಗಳನ್ನ ತಿಂದರೆ ಚೆನ್ನಾಗಿರುತ್ತೆ. ಕೆಲವರು ಈ ರೀತಿಯಾಗಿ ಅರ್ಧ ಬೆಂದಿರೋದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನಾವು ಕೂಡ ಚಿಕನಲ್ಲಿ ತಿಂತೀವಿ, ಇದರಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ.
ಇವಾಗ ನೋಡ್ತಾ ಇರಬಹುದು ನೀರೆಲ್ಲ ಬಿಟ್ಕೊಂಡಿದೆ. ಈ ಒಂದು ಟೈಮಲ್ಲಿ ನಾನು ಮಾಡ್ಕೊಂಡಿರೋಂತಹ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಏನಿದೆ ಆ ಖಾರನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಬಿಟ್ಟು ಚೆನ್ನಾಗಿ ಮತ್ತೊಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿಯಾಗಿ 5 ನಿಮಿಷ ಬೇಯಿಸ್ಕೊಂಡು ಹೋದರೆ ಸಾಂಬಾರೇ ಆಗೋಗ್ಬಿಡುತ್ತೆ. ಚಿಕನ್ ಥರ ನಾವು ವಿಷಲ್ ಹಾಕಿಸ್ಬೇಕು ಅಂತಲೂ ಏನೂ ಇಲ್ಲ. ಸೊ ನೋಡ್ತಾ ಇರಬಹುದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿ ಮತ್ತೆ ನಾನು ಸ್ವಲ್ಪ ಹೊತ್ತು ಬೇಯಿಸಬೇಕು. ಆಲ್ಮೋಸ್ಟು ಮಟನನ್ನು ಕುಕ್ಕರಲ್ಲಿ ಮಾಡೋದು ಅವಾಯ್ಡ್ ಮಾಡಬೇಕು. ಯಾಕಂದರೆ ತುಂಬ ಬೆಂದೋಗ್ಬಿಟ್ರೆ ಫೈನಲಾಗಿ ತಿನ್ನೋದಕ್ಕೆ ಸಿಗೋದಿಲ್ಲ, ಎಲ್ಲ ಮೂಳೆಗಳಾಗ್ಬಿಟ್ಟಿರುತ್ತೆ, ಸಾಂಬಾರಲ್ಲೆಲ್ಲ ಕಲಸೋಗ್ಬಿಟ್ಟಿರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಇವಾಗ ಕುದೀತಾ ಇದೆ. ನೀರು ಎಷ್ಟು ಬೇಕೋ ಅಷ್ಟನ್ನು ಬಿಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಬನ್ನಿ. ಒಂದು ಒಳ್ಳೆ ರೆಸಿಪಿ ಇದು. ಮಟನ್ ಸಾಂಬಾರು ಮಾಡೋದು ಈಸಿ. ನಾನು ಆಲ್ಮೋಸ್ಟು ನನ್ನ ರೆಸಿಪಿಗಳೆಲ್ಲ ತುಂಬ ಡಿಫಿಕಲ್ಟ್ ಅನ್ನೋ ಥರ ತೋರಿಸೋದಿಲ್ಲ, ಸಿಂಪಲಾಗಿ ತೋರಿಸಿರ್ತೇನೆ. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಸಾಂಬಾರ್ದು ರೆಸಿಪಿನೂ ಕೂಡ ನಾನು ಹಾಕಿದ್ದೀನಿ, ಯಾರಾದರೂ ಬೇಕು ಅಂದರೆ ನೋಡಿ. ಆರಾಮಾಗಿ ನೀವು ಈ ರೀತಿ ಮಾಡಿಕೊಂಡ್ರೆ ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಫೈನಲಾಗಿ ಖಾರದಲ್ಲಿ ಈ ರೀತಿ ಬೇಯ್ತಾ ಇದೆ. ನೀರೆಷ್ಟು ಅಂದರೆ ನಮಗೆ ಸಾಂಬಾರು ಕ್ವಾಂಟಿಟಿ ಇರುತ್ತಲ್ವ, ನೋಡಿಕೊಂಡು ಒಂದು ಹಾಫ್ ಆ್ಯಂಡ್ ಹಾಫ್ ಹಾಕಿದರೆ ಸಾಕು. ಯಾಕಂದರೆ ಇವಾಗ ಕಾಯಿ ಮತ್ತು ಕಡಲೆ ಬೇರೆ ಇದೆ ಅಲ್ವಾ, ಅದನ್ನು ರುಬ್ಬಬೇಕು. ನೋಡಿ ಇವಾಗ ಅದನ್ನು ಕೂಡ ರುಬ್ಬಿದ್ದೀನಿ. ಇದ್ರ ಜೊತೆಗೆ ನಾವು ನೀರನ್ನು ಹಾಕಬೇಕು. ಯಾಕಂದರೆ ಈ ಒಂದು ಮಸಾಲ ಹಾಕಿದ್ಮೇಲೆ ಸಾಂಬಾರು ಗಟ್ಟಿ ಆಗ್ತಾ ಬರುತ್ತೆ ಬೇಯಿಸ್ತಾ. ಸೊ ಹಾಗಾಗಿ ಇವಾಗ ಸ್ವಲ್ಪ ನೀರು ಹಾಕಿದ್ದೀನಲ್ವ, ಆ ಮಸಾಲೆ ಹಾಕಿದ್ಮೇಲೆ ಎಷ್ಟು ನೀರು ತೊಗೊಳುತ್ತೆ ಅದನ್ನ ನೋಡಿಕೊಂಡು ಹಾಕೋಬೇಕು. ಸಾಂಬಾರನ್ನ ತುಂಬ ತೆಳುವಾಗಿ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ಮಾಗೇ ಇರಲಿ. ಯಾಕಂದರೆ ಲಾಸ್ಟಲ್ಲಿ ಉಪ್ಪೆಲ್ಲ ನೋಡ್ತಿರಲ್ವ, ಆವಾಗ ಬೇಯಿಸಿ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಸಿದ್ರೆ ಆಯಿತು. ಇವಾಗಲೇ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ಕೆಲವರಿಗೆ ಸಾಂಬಾರು ಗಟ್ಟಿ ಇರುತ್ತೆ, ಕೆಲವರಿಗೆ ಸಾಂಬಾರು ತೆಳು ಇಷ್ಟ ಇರುತ್ತೆ. ನಿಮ್ಮ ಒಂದು ಟೇಸ್ಟ್ ಹೇಗಿದೆ ಹಾಗೆ ನೀವು ನೀರನ್ನು ಹಾಕಬಹುದು. ಇವಾಗ ಸಾಂಬಾರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ನೋಡ್ತಾ ಇರಬಹುದು. ಸೊ ಇವಾಗ ಈ ಸಾಂಬಾರು ಇಷ್ಟು ತೆಳು ಅಂತ ಅನಿಸುತ್ತೆ, ಬಟ್ ಆಫ್ ಮಾಡಿ ಆದಮೇಲೆ ಇದು ಸ್ವಲ್ಪ ಗಟ್ಟಿ ಅನಿಸುತ್ತೆ. ನೋಡಿಕೊಂಡು ನೀವು ನೀರನ್ನು ಹಾಕೋಬೇಕಾಗಿರುತ್ತೆ. ಫೈನಲಾಗಿ ನಮ್ಮ ಒಂದು ಮಟನ್ ಸಾಂಬಾರು ರೆಸಿಪಿ ರೆಡಿ ಆಯಿತು. ಮುದ್ದೆ, ಅನ್ನ, ಮುದ್ದೆ, ಅನ್ನ, ಚಪಾತಿ, ದೋಸೆಗೂ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ. ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫೈನಲ್ ಟಚಪ್ಪು ಅಂತಂದರೆ ಇದಕ್ಕೆ ಮುದ್ದೆ, ಅನ್ನ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು. ಸೊ ನೀವು ಕೂಡ ಮನೇಲಿ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ, ಯಾರಾದರೂ ಡಿಫ್ರೆಂಟಾಗಿ ಮಾಡ್ತಾ ಇರೋರು. ಸೊ ಮತ್ತೆ ಒಂದು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ವೀಡಿಯೋಗಳೊಂದಿಗೆ ಅಥವಾ ರೆಸಿಪಿಯೊಂದಿಗೆ ಬರ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಥ್ಯಾಂಕ್ ಯು.